ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಾಟರ್ಡೆ ಸಂಡೇ ಆಲ್ಮೋಸ್ಟ್ ಫುಡ್ ವ್ಲಾಗನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾನು ಮಹೇಶ್ ಲಂಚ್ ಹೋಮ್ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡೋರು ಈಸಿಯಾಗಿ ಪ್ಲ್ಯಾನ್ ಮಾಡ್ಬೋದು. ಗೋವಾ, ಇಂಡೋನೇಷ್ಯಾ, ಇಂಡೋನೇಷ್ಯಾದಲ್ಲೇ ಇದೆಯಾ? ಬೇರೆ ಇದರಲ್ಲಿ ವಾಲಿ. ಇಲ್ಲಿ ಬಂದು 2 ವರ್ಷ ಆಯ್ತಾ? 1 ವರ್ಷ ಇಲ್ಲ, ಇಲ್ಲಿ ಈಗ ನಾಳೆಗೆ 19 ತಾರೀಕಿಗೆ 1 ವರ್ಷ ಪೂರ್ತಿ ಆಗ್ತದೆ ಓಪನ್ ಆಗಿ. ಟೈಮ್ಸ್ ಆಫ್ ಇಂಡಿಯಾ ಕೊಟ್ಟಿರೋದು ಅವಾರ್ಡು ಅದು ನಿಮ್ದಲ್ಲ ಅದು. ಸೊ ಮುಂಬೈಲಿ ಇದೆ. ಓಕೆ. ಪುಣೆನಲ್ಲಿ ಒಂದು, ದುಬೈನಲ್ಲೂ ಇದೆಯಾ ಈಗ? ದುಬೈನಲ್ಲಿ ಈಗ ಕ್ಲೋಸ್ ಆಗಿದೆ, ಕ್ಯಾಂಟೀನ್ ಅಂತ ಆಗಿದೆ. ಮಹೇಶ್ ಲಂಚ್ ಬಂದಿತ್ತು, ಈಗ ಮಹೇಶ್ ಕ್ಯಾಂಟೀನ್ ಅಂತ ಆಗಿದೆ. ಫುಡ್ ಎಲ್ಲ ಚೆನ್ನಾಗಿದೆ. ಬೇರೆ ಬೇರೆ ಇದ್ದಿದೆ ಬ್ರಾಂಚ್. ಹೌದಾ? ಅಂದ್ರೆ ಮಹೇಶ್ ಲಂಚಮ್ ಹೆಸರಲ್ಲಿ ಇದು. ಹಾಂ. ಅಂದ್ರೆ ಬೇರೆ ಓನರು ಮುಂಬೈನವರಾ? ಅಲ್ಲ, ಮಂಗಳೂರು ಅವರು. ಮಂಗಳೂರವರಾ? ಮುಂಬೈಲಿ. ಸೊ ಕೇಳಿದ್ರಲ್ವಾ ಸ್ನೇಹಿತರೆ, ಇದು ಬಂದ್ಬಿಟ್ಟು ಮಂಗಳೂರವರು ಓನರ್ ಆಗಿದ್ದಾರೆ ಈ ಒಂದು ಹೋಟೆಲ್ಗೆ. ಆದರೆ ಇಂಡೋನೇಷ್ಯಾ, ದುಬೈ, ವಾಲಿ ಎಲ್ಲ ಕಡೆ, ಮುಂಬೈ ಎಲ್ಲ ಕಡೆ ಕೂಡ ಈ ಬ್ರಾಂಚ್ ಇದೆ. ಸದ್ಯಕ್ಕೆ ನಮ್ಮ ಬ್ಯಾಂಗ್ಳೂರಿನಲ್ಲಿ ಇಂದಿರಾನಗರದಲ್ಲಿ 100 ಫೀಟ್ ರೋಡ್ನಲ್ಲಿ ಈ ಒಂದು ಮಹೇಶ್ ಲಂಚ್ ಹೋಮ್ ಇದೆ. ಇಲ್ಲಿ ಮೇಯ್ನ್ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಸೀ ಫುಡ್. ಸೊ ಸೀ ಫುಡ್ಡು ತುಂಬ ಚೆನ್ನಾಗಿ ಇದೆ. ನೀವು ಮಂಗಳೂರವರು ಓನರು ಅಂತಂದಾಗಲೇ ನಾನು ಎಕ್ಸ್ಪೆಕ್ಟ್ ಮಾಡ್ಕೋಬೋದು ನೀವು ಏನಿರ್ಬೋದು ಅಂತ. ಸೊ ಅಲ್ಲೆಲ್ಲ ಸೀ ಫುಡ್ ಎಲ್ಲ ಚೆನ್ನಾಗಿರುತ್ತೆ. ಅದೇ ಕಾನ್ಸೆಪ್ಟ್ನ ಇಟ್ಕೊಂಡು ಅವರು ಇಲ್ಲೂ ಕೂಡ, ಹಾಗೆ ಬೇರೆ ಬೇರೆ ಫಾರಿನ್ ಕಂಟ್ರೀಸ್ನಲ್ಲೂ ಕೂಡ ಇವರು ಬ್ರಾಂಚನ್ನು ಓಪನ್ ಮಾಡಿದ್ದಾರೆ. ಸೀ ಫುಡ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಹೋಗಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆಯೇ ಸ್ಪೇಸಿಯಸ್ ಹೇಳಕ್ಕೆ ಬಂದರೆ ಹೇಳೋದೇ ಬೇಡ, ತುಂಬಾ ದೊಡ್ಡ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಆರಾಮಾಗಿ ಸೀ ಫುಡ್ನ ಜಾಸ್ತಿ ಪ್ರಿಫರ್ ಮಾಡೋರು ಈ ಒಂದು ರೆಸ್ಟೋರೆಂಟ್ಗೆ ಬಂದು ನೀವು ಫುಡ್ಡನ್ನು ಟ್ರೈ ಮಾಡಬಹುದು. ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ 250ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಒಮ್ಮೆ ಒಂದ್ಸರಿ ನೀವು ಭೇಟಿ ಕೊಡಬಹುದು. ಈ ಒಂದು ಫುಡ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಹಾಗೆ ಲೊಕೇಶನ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್.